ಲೇ ಜಯಮ್ಮ, ಕಾದು 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 ನಿಮ್ಮ ಫ್ರೆಂಡ್ ಫೇಸ್ಬುಕ್ ಫ್ರೆಂಡ್ ನೋಡೋಣ ಅಂತ ಹೇಳ್ಬಿಟ್ಟು ಸಾಕಾಗೋಯ್ತು. ನೀನು ಈ ಪಾರ್ಟಿ ಗೆಟಪ್ ಆಗಿ ರೆಡಿ ಆಗ್ಬಿಟ್ಟು ನಿಂತ್ಕೊಂಡಿದ್ಯಲ್ಲ, ಅವ್ರು ಯಾರೋ ಇನ್ನೂ ಬರ್ಲಿಲ್ವಲ್ಲ. ನಮ್ಮ ಸೆಕೆಂಡಿಯರ್ಗೆ ಹಾಕೊಂಡಿರೋ ಉಸ್ನು ಪೌಡ್ರು ಎಲ್ಲ ಒಂಟೇ ಹೋಯ್ತು ಹೋಗತ್ಲಾಗೆ. ಇನ್ನೇನು ಬಂದ್ರು ಸುಮ್ಕಿರುವ ಅಪ್ಪ ಪದ್ದಿ. ನಂಗೂ ಕಾದು 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 ಸಾಕಾಗೋಗ್ಬಿಟ್ಟೈತೆ ನನಗೂ. ಅಯ್ಯೋ ದೇವ್ರೇ, ವಾ ಇರ್ರಿ, ಏನು ಕಾಂಜಿ ಪಿಂಜಿ ಫ್ರೆಂಡ್ ಅನ್ಕೋಬಿಟ್ಟೆ. ಬೆಂಚ್ ಫ್ರೆಂಡ್ ನನಗೆ. ನಿನಗೇನು ಗೊತ್ತಾಗಬೇಕು? ಸುಮ್ಕಿರ್ರಿ. ಈಗ ಬಂದಾಗ ನೋಡಿವ್ರಂತೆ ಗೊತ್ತನಲ್ಲ, ಅವಾಗ ನೋಡಿ ಜಯಮ್ಮ ಅಂತ ಒಳ್ಳೆ ಫ್ರೆಂಡ್ನ ಪರಿಚಯ ಮಾಡಿಸ್ಕೊಟ್ಬಿಟ್ರು ಅಂತ ಹೇಳ್ಬಿಟ್ಟು ಸುಮ್ಕೆನಿಯ ನೀವೇ ಗಾಬರಿ ಹೋಗ್ಬಿಡ್ತೀರಾ ಅಂತ ಫ್ರೆಂಡು. ನಿಂತ್ಕೊಳ್ಳಿ ಸುಮ್ಕೆನಿಯ ಬರ್ತಾರೆ ಅಲ್ವೇ. ಕೂಳು ನೀರು ಇಲ್ದಂಗೆ ಈಚೆ ಕಡೆ ನಿಂತ್ಕೊಂಡು ಕಾಯೋದು ಅಂದರೆ ಏನು? ಅಯ್ಯೋ ನನಗಂತೂ ತಲೆ ಕೆಟ್ಟು ಕ್ಯಾರ ಹಿಡಿದ್ಬಿಟ್ಟೈತೆ. ಒಂದು 10 ನಿಮಿಷ ಕಾಯಿರೆ, ಈ ಸತ್ತೆ ಕಾದಿದಿರಂತೆ. ಆ ಕ್ಯೂಡಜ್ಜಿ ಅಂತೂ ಒಂಟೇ ಹೋಗ್ಬಿಟ್ಲು ಕಾದು ಕಾದು ಕಾದು. ಆ ಅಮ್ಮಂಗೆ ತಾಳ್ಮೆ ಅನ್ನೋದೇನಿಯ ಇಲ್ಲ ನೋಡು. ನೀನು ಫ್ರೆಂಡ್ ಅಲ್ವಾ, ಅದಕ್ಕೆ ನೀನು ತಾಳ್ಮೆ ಇರಬೇಕು. ನಮ್ಗೆಲ್ಲ ಯಾಕಲೇ ತಾಳ್ಮೆ ಬೇಕು? ಇವನೇ ಅವನೇ ತಂದ್ಬಿಟ್ಟು ಗಾಡಿಗೆ ತಂದ್ಬಿಟ್ಟು ಇಲ್ಲ ಹಾಕ್ಬಿಟ್ನಲ್ಲ. ಅಯ್ಯಯ್ಯ, ಈಗ ನನ್ನ ಫ್ರೆಂಡ್ದು ಕಾರ್ ಬರ್ತದೆ. ಇವನು ಇವನು ಅಡ್ಡ ಅಡ್ಡಡ್ಡ ಅಂತ ಹೇಳ್ಬಿಟ್ಟು ತಂದ್ಬಿಟ್ಟು ಗಾಡಿ ಹಾಕಿರೋದು. ಮಣ್ಣು ಗಾಡಿಯ, ಇಷ್ಟು ದೊಡ್ಡ ಗಾಡಿಯ. ಪದಿ ಉಗ್ಗಿ ಅವನಿಗೆ ಗಾಡಿ ತೆಗಿ ಅಂತ ಹೇಳ್ಬಿಟ್ಟು. ನಮ್ಮ ಮನೆಗೆ ನೆಂಟರು ಬರ್ತಾರೆ, ಗಾಡಿ ತೆಗಿ ಅಂತ ಹೇಳ್ಬಿಟ್ಟು ಹೊಸಿ ಉಗ್ಗಿ. ಒಯ್ತಾರೇನೋ ಇರು ನೋಡೋಣ, ಒಯ್ತಾರೆ ಅಂತ ಅನ್ನಿಸ್ತದೆ. ಏನೋ ತಿಳ್ಸವನಪ್ಪ, ಇಲ್ಲಿ ನಿಮ್ಮ ಮನೆ ಹತ್ತು ಕಾನ ತಂದು ನಿಲ್ಲಿಸ್ಬಿಟ್ಟವನೇ. ಇವಾಗ ನನ್ನ ಫ್ರೆಂಡ್ ಏನಾರ ಬಂದ್ರೆ ಏನು ಅನ್ಕೊಳಕ್ಕಿಲ್ಲ. ಇದು ನಮ್ದು ನಿನಿ ಅಂತ ಹೇಳ್ಬಿಟ್ಟು ಹೊಸಿ ಬಿಲ್ಡಪ್ ಕೊಡಿ, ಸುಮ್ಮನೆ ಆಗೋಗ್ಬಿಡ್ತಾರಲ್ಲ ಅವಾಗ. ನಾನು ಯಾವುದೋ ರೇಂಜ್ ಬಿಲ್ಡಪ್ ಕೊಟ್ಟಿದ್ದೀನಿ. ಬುಡೆ ಯಾಕೆ ಸುಮ್ಕೇನಿಯ? ಅಯ್ಯೋ ಅಯ್ಯೋ ಅಯ್ಯೋ, ಟೋಪಿ ಹಾಕೊಂಡು ಬಾ ಅಂತ ಹೇಳಿದ್ಲಲ್ಲ, ಇವಳೇ ಟೋಪಿ ಹಾಕೊಂಡು ಹೊಡೆದ್ಮೇಲೆ ಇವಳೇ ಅನ್ನಿಸ್ತದೆ ನನ್ನ ಫೇಸ್ಬುಕ್ ಫ್ರೆಂಡು. ನೋಡಿ ಆ ಬಣ್ಣಗೆ ಇಳ್ದೈತೆ ನೋಡಿ ಲಾರಿಯಿಂದ. ಯಾಕೋ ಕೇಳು? ಅಯ್ಯಯ್ಯ, ಬ್ಯಾರೆ ಎಲ್ಲೂ ಜಾಗ ಸಿಗ್ಲಿಲ್ವೇ? ತಂದ್ಬಿಟ್ಟು ನಮ್ಮನೆ ಹತ್ರ ನೀನು ಹಾಕ್ಬೇಕೆ ಗಾಡಿಯ? ಇಷ್ಟು ಅಡ್ಡು ಗಾಡಿಯ ಓಡಾಡಕ್ಕೆ ಜಾಗ ಇರಕ್ಕಿಲ್ಲ, ಎಂಥದ್ದು ಇರಕ್ಕಿಲ್ಲ. ತಂದ್ಬಿಟ್ಟು ನೋಡು ಎಲ್ಲಿ ಹಾಕಿದ್ಯಾ ಅಂತ ಹೇಳ್ಬಿಟ್ಟು. ಜಯಿ ಜಯಿ, ಏಯ್ ತಿರ್ಬೋಕಿ ಮೂದೇವಿ, ನನ್ನೇನಿಯ ಜಯ್ಯಿ ಜಯ್ಯಿ ಅಂತ ಕರಿತೀಯಲ್ಲ, ನನ್ನ ಹೆಸರು ಹಿಡಿದ್ಬಿಟ್ಟೆ ನೀನಿಯ. ಇನ್ನೊಂದು ಕಿತ್ತ ನನ್ನ ಹೆಸರೇನ ಕರ್ದೆ ಅಂತ ಹೇಳಿದ್ರೆ ಹಂಗೆ ಅಲ್ಲಿ ಉದುರು ಸಾಕ್ಬಿಡ್ತೀನಿ ಅಷ್ಟೇ. ನೀ 36 ಅಲ್ಲೂ ನೋಡು, ನಾನು ಯಾರಿಗೋನು ಕಾಯ್ತಾ ಇವನಿ. ನೀನು ಗಾಡಿ ಎತ್ಕೊಂಡು ಹೋಗು. ನಿನ್ಗೆ ಹೆಂಗ್ಲ ಗೊತ್ತು ನನ್ನ ಹೆಸರು? ಯಾರೆಲ್ಲ ಹೇಳಿದ್ ನನ್ನ ಹೆಸರನ್ನ? ಬಂದ್ಬಿಟ್ಟಿಲ್ಲಿ ಗಾಡಿ ಹಾಕ್ಬಿಟ್ಟು ತಲ್ತಿನ್ನು ಅಂತ ಹೇಳ್ಬಿಟ್ಟು ಸುಮ್ಕೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಗಾಳಿ ಬಿಡಿಸ್ಬಿಡ್ತೀನಿ ಅಷ್ಟೇ ಏನಿಯ. ಅಳು ಆ ಗಾಡಿಯ ಒಸಿ ಎತ್ತಣ. ಇವಳು ಫ್ರೆಂಡು, ಇವಳಿಗೋಸ್ಕರ ಪ್ಯಾಟೆಯಿಂದ ಬತ್ತಾವನಿ. ಅದು ಬೆಂಚ್ ಕಾರ್ ತಗೊಂಡು ಬತ್ತಾವನಿ. ಅದಕ್ಕೆ ನಿನಿಯ ಒಸಿ ಪಾಪ ಕಾರ್ ಬರ್ಬೇಕಾದ್ರೆ ಜಾಗ ಬೇಕಲ್ಲ ಮನೆ ತಾಗೆ. ಅದಕ್ಕೆ ನಿನ್ ಗಾಡಿ ಅಡ್ಡ ಆಗ್ಬಿಟ್ಟೈತೆ. ಒಸಿ ಗಾಡಿ ಎತ್ತಿದ್ರೆ ಪಾಪ ಫ್ರೆಂಡ್ ಬರೋಕ್ಕೂ ಆಯ್ತದೆ. ಪಾಪ ಅವಾಗಿಂದ ಜಯಮ್ಮ ಫ್ರೆಂಡು ಅಂತ ಕಾಯ್ಕೊಂಡು ನಿಂತವಳೆ. ನೀನು ಇವಾಗ ಬಂದ್ಬಿಟ್ಟು ಈ ಗಾಡಿಯ ಅಡ್ಡ ಹಾಕ್ಬಿಟ್ರೆ ಎಲ್ಲಿಂದ ಬತ್ತಾನೆ ಹೇಳು ಪಾಪ ಬರೋ ಫ್ರೆಂಡು? ಹೇಳಿದ ಅರ್ಥ ಆಗ್ಲಿಲ್ವ ನಿನಗೆ? ಗಾಡಿ ಎತ್ತು ಅಂತ ಹೇಳ್ಬಿಟ್ಟು ಮೊದಲು ಗಾಡಿಯ ಎತ್ತು. ಲೇ ಜಯಿ, ಇದು ಯಾಕಿದು ಕಂಡಿಲ್ವೇ ನನ್ನ? ನಾನು ನೀನು ಫೇಸ್ಬುಕ್ ಫ್ರೆಂಡು ಬೆಂಚ್ ಕೃಷ್ಣ. ಇವು ನಿನ್ನ ಫೇಸ್ಬುಕ್ ಫ್ರೆಂಡು? ಏನ್ ಜಯಮ್ಮ, ಇವನೇ ನಿನ್ನ ಫೇಸ್ಬುಕ್ ಫ್ರೆಂಡು? ನಾನೇ ನೀನೇ ಹೇಳಿದ್ದಲ್ಲ ಟೋಪಿ ಇಕ್ಕಂಬಿಟ್ಟು ಬಾ, ರೌಂಡು ಟೋಪಿ ಅಂತ ಹೇಳ್ಬಿಟ್ಟು. ನೋಡು ಇಕ್ಕಂಬಿಟ್ಟು ಬಂದಿಲ್ವಾ ಟೋಪಿಯ? ನಾನೇ ನಿನ್ನ ಫೇಸ್ಬುಕ್ ಫ್ರೆಂಡು ಬೆಂಚ್ ಕೃಷ್ಣ. ಅಯ್ಯೋ ದೇವ್ರೆ, ಲೇ ಬುದ್ಧಿ, ಇವನೇನ್ಲ ಹಿಂಗೆ ಅವನೇ ಬೆಂಚ್ ಕಾರ್ ತಗೊಬರ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು. ಇವ್ನು ನೋಡಿದ್ರೆ ಯಾವುದೋ ದೊಡ್ಡ ಟೆಂಪೋನ ಲಾರಿನ ತಗೊಬಿಟ್ಟು ಬಂದು ನಿಲ್ಸವನಲ್ಲ. ಈ ಜಯಮ್ಮ ಮಾಡೋವೆಲ್ಲ ಇಂಥ ಎಡವಟ್ಟು ಕೆಲಸನೇ. ಇವಳು ಹಿಂಗೆ ಮಾಡ್ತಾಳೆ ಅಂತ ಗೊತ್ತಿದ್ರೂ ನಾವು ಇವಳು ನಂಬ್ಕೊಬಿಟ್ಟು ಬಂದ್ವಲ್ಲ. ನಮ್ಮ ಚೊಪ್ಪಲಿ ತಗೊಂಡು ಹೊಡ್ಕೋಬೇಕು ನೋಡು. ಏನು ನೀನೇನೇನಿಯ ಮತ್ತೆ ಫೇಸ್ಬುಕ್ಗೆ ಬೇರೆ ಫೋಟೋ ಎಲ್ಲ ಹಾಕ್ತಾ ಇದ್ದೆ. ಅವೆಲ್ಲನೂ ಹೀರೋಗಳು ಫೋಟೋಗಳು ಅವೆಲ್ಲನೂ. ಮತ್ತೆ ಬೆಂಚಾಗ ಬರ್ತೀನಿ ಅಂತ ಹೇಳ್ದೆ, ಇದು ಕಾಣ್ತಿಲ್ವೇ? ಇದು ಬೆಂಜೇನೇನಿಯ. ಏನು ಅನ್ಕೊಬಿಟ್ಟಿದೀಯಾ? ಇದು ಬೆಂಜು, ನಮ್ಮ ದೊಡ್ಡ ಸಾಹೇಬ್ರದಿದು. ಇದೇನೇನಿಯ ನಾನು ರೊಕ್ಕು ಓಡಾಡ್ಸೋದು. ಲೇ ಜನ, ಇನ್ನೂ ಬರ್ಲಿಲ್ವೇ ನಿನ್ನ ಬೆಂಚ್ ಫ್ರೆಂಡು? ಅಯ್ಯೋ ಊರಾಗ ಇವಾಗ ನನ್ನ ಮಾನ ಮರುವದಿ ಎಲ್ಲ ಹೋಗ್ಬಿಡ್ತದಲ್ಲ. ಈ ಪಾರ್ಟಿ ಬಿಲ್ಡಪ್ ಕೊಟ್ಬಿಟ್ಟು ಈ ಸ್ಟ್ಯಾಂಡರ್ಡಾಗಿ ರೆಡಿಯಾಗಿ ಇವನು ನೋಡಿದ್ರೆ ಹಿಂಗೆ ಬಂದವನೇ. ಏನು ಮಾಡಲಿ, ಒಂದು ಒಳ್ಳೆ ಬಟ್ಟೆ ಹಾಕೋಣ ಬಿಲ್ಡಪ್ ಕೊಡೋಕೆ ಬರೋಕ್ಕಿಲ್ವ ಇವನಿಗೆ? ಇವನು ನನ್ನ ಫೇಸ್ಬುಕ್ ಫ್ರೆಂಡಾ? ಏನು ಮಕ್ಕ ಮುಚ್ಚ. ಅದಕ್ಕೆ ಫೇಸ್ಬುಕ್ನೇ ಯಾವಾಗೂ ನಂಬಾರ್ದು ಅಂತ ಹೇಳೋದು. ಇವನು ಕಂಡರ್ ಫೋಟೋಗಳೆಲ್ಲ ಹಾಕಿರೋದಕ್ಕೆ ಅವನೇ ಇವನು ಅನ್ಕೊಬಿಟ್ಟಲ್ಲ ನಾನು. ಇದೇನಿದು ಹೆಂಗೆ ಕನ್ಫ್ಯೂಸನ್ ಆಗೋಗ್ಬಿಡ್ತಲ್ಲ ನನಗೆ. ಈಗ ಏನು ಮಾಡಲಿ? ಇವ್ರ ಮುಂದೆ ಹೆಂಗಲ್ಲ ಹೆಂಗೆ ಮಾನ ಮರ್ಬದಿ ಉಳಿಸ್ಕೊಳ್ಳಿ ನಾನು.
ಏ ನಾನು ಇದೇ ಕಡೆ ನೀನು ಮಣ್ಣು ಹೊಡಿಯಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದ. ಅದಕ್ಕೆ ಹೆಂಗಿದ್ರು ನೀನು ನನ್ನ ಫ್ರೆಂಡ್ ಅಲ್ವಾ, ಯಾವಾಗೂ ಲೈಕ್ ಹಾಕ್ತಿದ್ದಲ್ಲ ನನ್ನ ಫೋಟೋಗೆ. ಅದಕ್ಕೆ ನೀ ಮೀಟ್ ಮಾಡೋಣ ಅಂತ ಒಂದು ಸಲ ಕೇಳಿದೆ, ಹ್ಞೂ ಅಂದ್ಬಿಟ್ಟಲ್ಲ. ಅದಕ್ಕೆ ಹಿಂಗೇನಿಯ ಇದೇನೇನಿಯ ಆತಾಗೆ ಗಾಡಿ ಎತ್ಕೊಬಿಟ್ಟು ಹಂಗೇನಿಯ ಬಂದ್ಬಿಟ್ಟೆ ನೀನು ನೋಡಕ್ಕೆ ಅಂತ ಹೇಳ್ಬಿಟ್ಟು. ಭಾಳ ಸಂದಕ್ಕಿದ್ಯಾ ನೀನಂತೂ ನಾನು ಅಂಡ್ರಂತೂ ಒಂದು ಚೂರು ಸಂದಕ್ಕಿಲ್ಲ. ನೀನೇನಿಯ ಭಾಳ ಸಂದಕ್ಕಿದ್ಯಾ. ನಿನ್ನಂತೋಳು ನನ್ನ ಫೇಸ್ಬುಕ್ ಫ್ರೆಂಡ್ ಆಗಿರೋದು ನನ್ನ ಅದೃಷ್ಟನೇ ಸರಿ ಬಿಡು. ಹಾಂ ಎಲ್ಲಿ ನೀನು ಹೇಳ್ತಾ ಇದ್ದಲ್ಲ ನಿಮ್ಮದು 4-5 ಅಂತಸ್ತು ಮನೆ ಐತೆ ಅಂತ ಹೇಳ್ಬಿಟ್ಟು, ಎಲ್ಲಿ ಕಾಣ್ತಾನೆ ಇಲ್ಲ? ವಾ ಜಯ್ಯ ಮುಂದೆ ಎಲ್ಲಪ್ಪ ಐತೆ 3-4 ಅಂತಸ್ತು ಮನೆ. ನೀನೇನೇನು ಬೆಂಜು ಫ್ರೆಂಡು? ಹ್ಞೂ ನಾನೇ ನೆನೆಯ ಅಜಯಮ್ಮ. ಇವತ್ತು ನನಗಂತೂ ಎಲ್ಲರ ಮನೆಗೂ ಉಪ್ಪಿಟ್ಟು ಕೇಸರಿ ಬಾತು ಕಾಫಿ ಅಂತೂ ಫಿಕ್ಸು. ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ. ಊರು ತುಂಬ ಬಿಲ್ಡಪ್ ಕೊಟ್ಕೊಂಡು ಹೇಳ್ಕೊಬಿಟ್ಟು ಬಂದಲ್ಲ. ಏನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಐತೆ ನೋಡು. ಫೇಸ್ಬುಕ್ಕು ಫ್ರೆಂಡ್ ಅಂತೆ. ಬಾಜಯಿ ಒಳಗಡೆ ಕುಂತ್ಕೊಂಡು ಮಾತಾಡೋಣ. ಏನು ಮಾಡಿದ್ಯಾ? ನನಗೋಸ್ಕರ ಅದೇನು ಮಾಡ್ತೀನಿ ಮಟನ್ ಕೈಮಾ ಅಂತ ಹೇಳ್ತಾ ಇದ್ದೆ, ಮಾಡಿದೆ ನಾಗಲೇ ನೀನಿಯಾ? ನಿನ್ನ ಮಕ್ಕ ನಾಯಿ ತಿನ್ನ ನಾಯಿ ನನ್ನ ಮಗನೇ ಅಂದಿ ನನ್ನ ಮಗನೇ. ಫೇಸ್ಬುಕ್ಕಾಗ ಎಲ್ಲನೂ ಕಂಡೋರು ಫೋಟೋ ಹಾಕಬಿಟ್ಟು ನಿಂದೆ ಅನ್ನಂಗೆ ಬಿಲ್ಡಪ್ ಕೊಟ್ಬಿಟ್ಟು ಬಡ್ಡಿ ನನ್ನ ಮಗನೇ ಬಡ್ಡಿ ಒಯ್ದ. ಎಲ್ಲರನ್ನೂ ಏನು ಮಾಡ್ಬಿಟ್ಟು ಮೋಸ ಮಾಡ್ಬಿಟ್ಟು ಬಂದ್ಬಿಟ್ಟ ಇಲ್ಲಿ ಮಾತಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ಬೆಂಚ್ ಕಾರ್ ತಗೊಬತ್ತೀನಿ ಅಂತ ಹೇಳ್ಬಿಟ್ಟು ಬೊಗಳ್ಬಿಟ್ಟು ತಿರ್ಬೋಕಿ ಥರ ಬಂದಿದ್ಯಲ್ಲ ನೀನು. ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ. ಅಪ್ಪಿ ಕಾಫಿ ಉಪ್ಪಿಟ್ಟು ಕೊಟ್ಟರಿಗೆಲ್ಲ ಬಿಸಿ ಬಿಸಿ ಸುದ್ದಿ. ಇದ್ಯಾಕೆ ಡಾರ್ಲಿಂಗ್ ಹಿಂಗೆ ಹೇಳ್ತಾ ಇದೆಯಾ? ನೀನೇ ಹೇಳ್ತಾ ಇದ್ದೆ ನಿನ್ನ ಜೊತೆ ಮಾತಾಡ್ತಿದ್ರೆ ಏನಾಯ್ತದೋ ಗೊತ್ತಾಗಕ್ಕಿಲ್ಲ, ಹಂಗೆ ಹಿಂಗೆ ಏನೇನೋ ಹೇಳ್ತಾ ಇದ್ದೆ. ಬಡ್ಡಿ ನನ್ನ ಮಗನೇ, ನಾನು ಹೇಳ್ತಾ ಇದ್ದು ನಿನ್ಗಲ್ಲ, ನಿನ್ನ ಫೋಟೋಗೆ ಹಾಕಿದ್ದಲ್ಲ ಫೋಟೋವ ಫೇಸ್ಬುಕ್ಗೆ, ಆ ಫೋಟೋಗೆ ಹೇಳ್ತಾ ಇದ್ದೆ. ಇವತ್ತು ನನ್ನ ಮಾನ ಮರುವದಿ ಎಲ್ಲ ಊರಾಗ ಕಳೆದ್ಬಿಟ್ಟೆ ಅಲ್ವಾ ನಿನಗೋಸ್ಕರ ಅಂತ ಹೇಳ್ಬಿಟ್ಟು ಈ ಬಟ್ಟೆ ಈ ಟೋಪಿ ಪಾರ್ಲರ್ ಮೇಕಪ್ಪು ಎಲ್ಲ ಮಾಡಿಸ್ಕೊಂಬಂದು ನಿಂತಿದ್ದೀನಿ. ಮೂದೇವಿ ನನ್ನ ಮಗನೇ, ನಿನ್ನ ಮುಸುಡಿಗೆ ನಾನು ಮೀಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬರ್ಬೇಕಿತ್ತ? ನಿನ್ನ ಮುಸುಡಿಗೆ ನಾನು ಬೇಕಿತ್ತ ನಿನಗೆ? ಇಲ್ಲಿಂದ ತೊಲಗ್ಲಾ ಇಲ್ಲಿಂದ, ಇಲ್ಲ ಅಂದರೆ ಯೋಂದ್ರಾಗ ಸಾಯಿಸ್ಬಿಡ್ತೀನೋ ಗೊತ್ತಿಲ್ಲ. ಇದೇನೇ ಜಯಮ್ಮ ಹಿಂಗೆ ಹೇಳ್ತಿದೀಯಾ? ನಿನ್ನ ಫ್ರೆಂಡ್ಶಿಪ್ಪು ಯುಗಗಳೆಲ್ಲ ಉರುಳೋಗ ತನಕ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾ ಇದ್ದೆ. ಈಗ ನೋಡಿದ್ರೆ ವಾಪಸ್ ಹೋಗು ಅಂತ ಹೇಳ್ತಾ ಇದೆಯಾ? ನಾನೇನಂದೆ ಬೆಂಚ್ ತಗೊಂಬರ್ತೀನಿ ಅಂದೆ. ಇನ್ನೇನಿದು? ಇದು ಭಾರತ್ ಬೆಂಚೆ, ಇದು ಗಾಡಿ ಇದ್ರಾಗೆ ತಾನೇ ಬಂದಿರೋದು. ಅದಕ್ಕೆಲ್ಲ ಇಷ್ಟೊಂದು ಪಾಪ ಯಾಕೆ ಮಾಡ್ಕೋತೀಯ? ನಮ್ಮ ಸಾವುಕಾರರು ಏನು ಗಾಡಿ ಕೊಟ್ಟರು ಗಾಡಿ ತಗೊಬಿಟ್ಟು ಬಂದೆ. ಮೊದಲು ಕೆಲಸನೂ ನೋಡ್ಕೋಬೇಕು, ಫ್ರೆಂಡು ನೋಡ್ಕೋಬೇಕಲ್ವಾ? ಅದಕ್ಕೆ ನೀನು ಗಾಡಿ ಎತ್ಕೊಂಬಿಟ್ಟು ಬಂದೆ. ಲೇ ಜಯಮ್ಮ, ಇವನಿಗೋಸ್ಕರ ಬೆಳಗ್ಗೆ ಸಂಜೆ ಗಂಟ ಕಾಯ್ಕೊಂಡು ಕುತ್ಕೊಂಡು ಮನೆ ಕ್ಯಾಮೆ ಗಿಮೆ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ವಲ್ಲೇ. ಇವನು ಮಾಡ್ತಾನೆ ಬೆಂಚ್ ಕಾರ್ ತಗೊಬರ್ತಾನೆ ಹಂಗೆ ಹಿಂಗೆ ಅಂತ ಎಲ್ಲ ಬಿಲ್ಡಪ್ ಕೊಟ್ಬಿಟ್ಟು. ಏನಪ್ಪ ನಿನ್ಗೇನ ಪ್ರಜ್ಞೆ ಬೇಡವೆ? ಮೀಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟ ಓಡಾಡಿ ಬಂದಿದ್ಯಲ್ಲ, ನಿನಗೇನು ಪ್ರಜ್ಞೆ ಬೇಡವೇನು? ಸುಳ್ಳು ಹೇಳಕ್ಕೆ ಎಪ್ಪು ಅಂತ ಗೊತ್ತಿಲ್ವೇ? ಸುಳ್ಳುಗಳೆಲ್ಲ ಏನು ಕೇಳ್ತೀಯಾ? ಅಯ್ಯೋ ನಮ್ಮ ತಾಯಣೆಗೂ ನನಗೇನು ಸುಳ್ಳು ಹೇಳಿಲ್ಲ ಕಣಕೋ, ದೇವರಣ ಏನು ಸುಳ್ಳು ಹೇಳಿಲ್ಲ. ನಾನು ಸುಮ್ಗೆ ಫೋಟೋಗಳು ಹಾಕತ್ತಾ ಇದ್ದೆ, ಸಂದಕೈತೆ ಅನ್ನೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೆ. ಮೀಟ್ ಮಾಡ್ತೀನಿ ಅಂದ ಹ್ಞೂ ಅಂತಂದ್ಲು. ಒಂದ್ರಾಗ ಬತ್ತೀಯ ಅಂತ ಕೇಳಿದ್ಲು, ಬೆಂಜಾಗ ಬರ್ತೀನಿ ಅಂದೆ. ಇದು ಕಣಕ ಭಾರತ್ ಬೆಂಜ ಅಲ್ವೇನಕ ಇದು ಗಾಡಿ, ಅದಕ್ಕೆ ಬೆಂಜಾಗ ಬರ್ತೀನಿ ಅಂದೆ ಅಷ್ಟೇ. ನೀನು ಅಷ್ಟಕ್ಕೆಲ್ಲ ಇದು ಮಾಡ್ಕೊಂಡು ಇದು ಕೂತ್ಕೊಬಿಟ್ರೆ ಹೆಂಗೆ ಹೇಳಕ್ಕ? ಫ್ರೆಂಡನ್ನ ಬಿಟ್ಕೊಡಕ್ಕಾಯ್ತದ? ಹೋದ್ರೆ ಹೋಗ್ಲಿ ಬಿಡೆ ಜಯಮ್ಮ, ನಿನ್ನ ಫ್ರೆಂಡು ಹೆಂಗನ ನೀನು ನುಡಿಕೊಂಡು ಅಲ್ಲಿಂದ ಇಲ್ಗನ ಬಂದವನಲ್ಲ ಅಷ್ಟೇ ಸಾಕು. ಮೇಕಪ್ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕಾಯ್ತೇಳು. ಯಪ್ಪ ಏನು ಜೋಡಿ ಇಬ್ರು ಒಂದೇ ಥರ ಟೋಪಿ ಕೇಳಿಯೇ. ಯಪ್ಪ ಯೋಸೆಲ್ಲ ಮಾತಾಡ್ಕೊಂಡು ಬುದ್ಧಿ ಇದೆಲ್ಲ ಮುಗಿಯದ ಕತೆ. ಈಗಾಗಲೇ ನೀನು ಯಾವ ಅಜ್ಜಿ ಊರು ತುಂಬ ಡಮ ಅಂತ ಎಲ್ಲ ತಮಟೆ ಹೊಡ್ಕೊಂಬಿಟ್ಟು ಬಂದಿತ್ತಾಳೆ. ಜಯಮ್ಮ ನಿನ್ನ ಕತೆ ಮುಗೀತು ಅಂತ ನಿನಗೆ ಅನ್ಕ. ತಿರ್ಬಾಕಿ ಹೋಗ ಇಲ್ಲಿಂದ. ಫ್ರೆಂಡ್ಶಿಪ್ಗೋಸ್ಕರ ಅಲ್ಲಿಂದ ಇಲ್ಲಿಗನ ಬಂದಿದ್ದೀನಿ. ನಾನಂತೂ ಮನೆ ಬಿಟ್ಬಿಟ್ಟು ಹೋಗಿಲ್ಲ. ಮನೆ ಕೈಮಾ ಉಂಡೆ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಲ್ಲ, ಎಲ್ಲ ಮಾಡ್ಕೊಡು. ದೂರದಿಂದ ಬಂದಿದ್ದೀನಿ, ಇಲ್ಲ ಗೊತ್ತೇನು? ನಾನು ಬಾಯಿ ಮುಚ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಚಿನ್ನ ಬಂಗಾರ ನನ್ನ ಗಂಡಂಗಿನ ನೀನೇ ಎಷ್ಟೊಂದು ಸಂದಾಗಿದೆಯಾ, ನೀನೇ ಮೇಲು ಅಂತ ಅಂದ್ಬಿಟ್ಟು ಇವಾಗ ನೋಡಿದ್ರೆ ಹಿಂಗೆ ಉಲ್ಟಾ ಹೊಡಿತಿದ್ಯಾ. ಅದೇನೇ ಆಗಲಿ ನಾನಂತೂ ಇಲ್ಲಿ ಬಿಟ್ಟು ಜಾಗ ಕದ್ಲಕ್ಕಿಲ್ಲ ಅಷ್ಟೇ ನಿನಯ. ಜಯಮ್ಮ ಒಳ್ಳೆ ಪೀಕ್ಲಾಟ, ಮನೆ ಕರ್ಕೊಂಡೋಗಿ ಅದೇನು ಮಾಡಿದ್ಯೋ ಮಾಡಿ ಹಾಕೋಗು, ಇಲ್ಲ ಅಂದರೆ ನೀನು ಬುಡಂಗ್ ಕಾಣೆ. ಯಪ್ಪ ಮೂದೇವಿ ನನ್ನ ಮಗ, ಇವನ್ಗಂತೂ ನಾನು ಚುರ್ಕುಳು ಹಾಕಕ್ಕಿಲ್ಲ.